ಮೈಸೂರಿನ ನಂತರ ರಾಜ್ಯದಲ್ಲಿಯೇ ದ್ವಿತೀಯ ಸ್ಥಾನದಲ್ಲಿ ಆಚರಿಸುವ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದ ಸಿದ್ದೇಶ್ವರ ದಸರಾ ಉತ್ಸವದ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲು ಗ್ರಾಮ ಸಿದ್ಧವಾಗಿದ್ದು, ಮಧುವನಗಿತ್ತಿಯಂತೆ ಶೃಂಗಾರಗೊಂಡಿದೆ. ನಾಳೆ ಸೋಮವಾರ 22ರಂದು ಘಟಸ್ಥಾಪನೆಯೊಂದಿಗೆ ಪ್ರಾರಂಭವಾಗುವ ದಸರಾ ಉತ್ಸವ ಕರ್ನಾಟಕ, ಮಹಾರಾಷ್ಟ್ರದ ರಾಜ್ಯಗಳಿಗೆ ಅಷ್ಟೇ ಅಲ್ಲ, ದೇಶಕ್ಕೆ ಮಾದರಿಯಾಗಿದೆ. ಅಕ್ಟೋಬರ್ 1ರಂದು ಮಹಾಜಾಗರಣೆ, 2ರಂದು ಖಂಡನ ನವಮಿ, 3ರಂದು ವಿಜಯದಶಮಿಯಂದು ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಉತ್ಸವ. ಕೊನೆಯ ದಿನ ಅಕ್ಟೋಬರ್ 4ರಂದು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಜಟ್ಟಿಗಳ ಜಂಗಿ ನಿಕಾಲಿ ಕುಸ್ತಿಗಳು ನಡೆಯಲಿದ್ದು, 30,000 ಪ್ರೇಕ್ಷಕರು ಸಹಜವಾಗಿ ವೀಕ್ಷಿಸುವಂತಹ ಕೊಲ್ಲಾಪುರದ ಖ್ಯಾತ ಕಾಸುಬಾಗ ಮೈದಾನ ಮಾದರಿಯಲ್ಲಿ ನಿರ್ಮಿಸಲಾದ ಕುಸ್ತಿ ಮೈದಾನ ರಸಿಕರಿಗೆ ಹುರಿದುಂಬಿಸಲಿದೆ. ಮೈದಾನದಲ್ಲಿ ಜಟ್ಟಿಗಳ ಅನುಕೂಲಕ್ಕಾಗಿ ನಿರ್ಮಿಸಲಾದ ಶೌಚಾಲಯ, ಸ್ನಾನಗೃಹ, ನೀರಿನ ವ್ಯವಸ್ಥೆ, ಮೈದಾನ ಸುತ್ತಲಿನ ಪರಿಸರ ಸ್ವಚ್ಛಗೊಳಿಸಲಾಗಿದ್ದು, ಮೈದಾನದಲ್ಲಿಯ ಕೆಂಪು ಮಣ್ಣು ಸುರಕ್ಷತೆ ಕಟ್ಟಿಗೆಗಳನ್ನು ನಿರ್ಮಿಸಿ ಕುಸ್ತಿಪಟುಗಳ ಸೆಣಸಾಟಕ್ಕೆ ಮೈದಾನ ಸಜ್ಜಾಗಿದೆ ಎಂದು ಸಿದ್ದೇಶ್ವರ ದಸರಾ ಮಹೋತ್ಸವ ಕುಸ್ತಿ ಕಮಿಟಿ ಅಧ್ಯಕ್ಷ ಸುನಿಲ್ ನಾರೆ ತಿಳಿಸಿದರು. ನಮಸ್ಕಾರ. ಶ್ರೀ ಸಿದ್ದೇಶ್ವರ ಚರಣೆಯಲ್ಲಿ ಪ್ರಾರ್ಥಿಸಿ ಇವತ್ತಿನ ದಿವಸ ದಸರಾ ಹಬ್ಬ 2025 ಆರಂಭ ಆಗ್ತಾ ಇದೆ. 21ನೇ ತಾರೀಕು ಅಮಾವಾಸ್ಯೆ ಹಾಗೂ 1ನೇ ತಾರೀಕಿನಿಂದ ಮಹಾಜಾಗರಣೆ ಬೇಡಿಕೆಯಾಳ ಗ್ರಾಮದಲ್ಲಿ ನಡೆಯುತ್ತದೆ. 3ನೇ ತಾರೀಕು ಶ್ರೀ ಅವರ ಪಾಲ್ಕಿ ಮೆರವಣಿಗೆ 2:30ಯಿಂದ ಸ್ಟಾರ್ಟ್ ಆಗಿ 3ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತದೆ. 4ನೇ ತಾರೀಕು ಮುಂಜಾನೆ 6 ಗಂಟೆಯವರೆಗೆ ಪಾಲ್ಕಿ ಉತ್ಸವ ಇರುತ್ತದೆ. 4ನೇ ತಾರೀಕಿಗೆ ಜಂಗಿ ಮಹಾಕುಸ್ತಿ ಬೇಡಿಕೆಯಾಳ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಪರಂಪರೆ ನಡೆದು ಬಂದಂತಹ ಈ ಕುಸ್ತಿ ನಿಕಾಲಿ ಕುಸ್ತಿಯನ್ನು ಬೇಡಿಕೆಯಾಳದಲ್ಲಿ ರಚಿಸುತ್ತಾರೆ. ಈಗ ಕಳೆದ ಒಂದು 10-12 ವರ್ಷದಿಂದ ಇಂಟರ್ನ್ಯಾಷನಲ್ ಲೆವೆಲ್ದ ಕುಸ್ತಿಯನ್ನು ನಾವು ಬೇಡಿಕೆಯಾಳದಲ್ಲಿ ಮಾಡ್ತಾ ಇದ್ದೇವೆ. ಈ ಬೇಡಿಕೆಯಾಳ ಮೈದಾನದಲ್ಲಿ ಇರಾನ್, ಇರಾಕ್, ರಷ್ಯಾ ಇಂಥ ಎಲ್ಲ ದೇಶದ ಕುಸ್ತಿಪಟುಗಳು ಇಲ್ಲಿ ಕುಸ್ತಿಯನ್ನು ಮಾಡಿ ಹೋಗಿದ್ದಾರೆ. ಈ ವರ್ಷದ ಆಕರ್ಷಣೆ ಏನೆಂದರೆ, ಈ ವರ್ಷವೂ ನಾವು ಮಹಾರಾಷ್ಟ್ರ ಡಬಲ್ ಕೇಸರಿ ವರ್ಸಸ್ ಬ್ರಾಜಿಲ್ದ ಒಬ್ಬ ಪೈಲ್ವಾನ್ ನಾವು ಆಮಂತ್ರಿತ ಮಾಡಿದ್ದೇವೆ. 2ನೇ ನಂಬರ್ ಕುಸ್ತಿಯನ್ನು ಪಂಜಾಬ್ ಕುಸ್ತಿಪಟ್ಟು ಹಾಗೂ ಇರಾನಿನ ಒಬ್ಬ ಕುಸ್ತಿಪಟ್ಟುವನ್ನು ಕರೆಸಿದ್ದೇವೆ. 3ನೇ ಕುಸ್ತಿ ಮಹಾರಾಷ್ಟ್ರ ಹಾಗೂ ಹರಿಯಾಣದ ಇದೆ. 4ನೇ ಕುಸ್ತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಇದೆ. 5ನೇ ಕುಸ್ತಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಇದೆ. ಇದೇ ಪ್ರಕಾರ ಮುಂದಿನ ಎಲ್ಲ ಕುಸ್ತಿಗಳನ್ನು ಅತಿ ವಿಜೃಂಭಣೆಯಿಂದ ಆಚರಿಸುವುದನ್ನು ನಾವು ಈಗಾಗಲೇ ಎಲ್ಲ ರೀತಿಯ ಸಜ್ಜನ್ನು ಮಾಡಲಾಗಿದೆ. ಇದೇ ಪ್ರಕಾರ ಈ ಹಬ್ಬದ ಪೂರ್ಣ ಸವಿಯನ್ನು ಎಲ್ಲ ಭಕ್ತಾದಿಗಳು ಸವಿಯಬೇಕು. ಬೇಡಿಕೆಯಾಳದ ಕುಸ್ತಿ ಮೈದಾನ ಎಂದರೆ ಖಾಸ್ಬಾಗ್ ಮೈದಾನದ ತರಹ ಮಹಾರಾಷ್ಟ್ರದಲ್ಲಿರುವ ಕೊಲ್ಲಾಪುರದಲ್ಲಿ ಖಾಸ್ಬಾಗ್ ಮೈದಾನ ತರ ಬೇಡಿಕೆಯಾಳದ ಮೈದಾನವು ಅತಿಶಯ ದೊಡ್ಡ ಮೈದಾನ ಆಗಿದೆ. ಈ ಮೈದಾನದಲ್ಲಿ ಅನೇಕ ನಾಮವಂತ ಮಲ್ಲರು ಕುಸ್ತಿಯನ್ನು ಆಡಿ ಹೋಗಿದ್ದಾರೆ. ಇದೇ ಪ್ರಕಾರ ಈ ಪರಂಪರೆಯನ್ನು ನಾವು ಈಗ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷದ ಈ ಕುಸ್ತಿಗಳನ್ನು ನೋಡಲಿಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ದಸರಾ ಕಮಿಟಿಯಿಂದ ಕಳಕಳಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚನಿ, B5 ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.